ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಮನೆಯಲ್ಲಿ ಬಾದಾಮ್ ಕುಲ್ಫಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮಕ್ಳಿಗೆ ಇಷ್ಟ ಆಗೋ ಥರ ನಾವೇ ಮನೇಲಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಫಸ್ಟ್ ಇಲ್ಲಿ ನಾನು ಒಂದು 15 ಬಾದಾಮಿ ಆಗೋಷ್ಟು ಒಂದು 4-5 ಅವರ್ ನೆನೆಸಿಟ್ಕೋತಾ ಇದ್ದೀನಿ ನಾನು. ನಿಮಗೆ ಅರ್ಜೆಂಟ್ ಇದ್ದರೆ ಬೇಕಾದ್ರೆ ಬಿಸಿನೀರಲ್ಲಿ ಬೇಕಾದ್ರೂ ನೆನೆಸಿ ಮಾಡ್ಬೋದು. ಅದಾದಮೇಲೆ ಒಂದು 6 ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಮತ್ತು ಇದು ಬಾದಾಮಿನೂ ಅಷ್ಟೇ ಸಿಪ್ಪೆ ತೆಗೆದು ಅದನ್ನು ಸೇರಿಸ್ಕೊತಾ ಇದ್ದೀನಿ. ತರತರಿಯಾಗಿ ರುಬ್ಕೋಬೇಕು, ಇದೇನು ಫುಲ್ಲು ಪೇಸ್ಟ್ ಆಗೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ 3/4 ಲೀಟ್ರ್ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪನೂ ನೀರು ಸೇರಿಸ್ಕೊಂಡಿಲ್ಲ. ನಾವು ರುಬ್ಬಿಟ್ಕೊಂಡಿರೋ ಅಂಥ ಬಾದಾಮಿನ ಸೇರಿಸ್ಕೋಬೇಕು. ಒಂದು 7-8 ಬಾದಾಮಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕೇಸರಿನ ಸೇರಿಸ್ಕೊತಾ ಇದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ಬಾದಾಮಿ ಪೌಡರ್ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಮತ್ತು 1 ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ನ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಗಂಟೆ ಇರೋ ಥರ ಮಿಕ್ಸ್ ಮಾಡಿ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈ ಥರ ಕಸ್ಟರ್ಡ್ ಪೌಡರ್ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು 8 ಸ್ಪೂನ್ ಆಗೋಷ್ಟು ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ. ಇದು ಸಣ್ಣ ಸ್ಪೂನು. ನಿಮಗೆ ಟೇಸ್ಟ್ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಸಕ್ಕರೆನ ಸೇರಿಸ್ಕೊಳ್ಳಿ. ನೋಡಿ, ಇದು 3/4 ಲೀಟ್ರ್ ಇರೋ ಹಾಲು ಅರ್ಧ ಲೀಟ್ರ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಹಾಗೆ ಕುಲ್ಫಿ ಟೇಸ್ಟ್ ಚೆನ್ನಾಗಿ ಬರೋದು. ಇದು ಚೆನ್ನಾಗಿ ಕುದ್ದು ಮೇಲೆ ಕೆನೆ ತೇಲುತ್ತಲ್ವ, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಇದು ಚೆನ್ನಾಗಿ ಕುದ್ದಾದ್ಮೇಲೆ ಸ್ವಲ್ಪ ತಣ್ಣಗಾಗ್ಬಿಡಿ. ಅಟ್ಲೀಸ್ಟ್ ½ ಅನ್ ಅವರನ್ನು ಫುಲ್ಲು ಕೂಲ್ ಆಗಿಬಿಡಬೇಕು. ಅದಾದಮೇಲೆ ಈ ಥರ ಕುಲ್ಫಿ ಮಾಡಿ ಹಾಕ್ಕೋತಾ ಇದ್ದೀನಿ. ನಿಮ್ಮ ಮನೇಲಿ ಇಲ್ಲ ಅಂದರೆ ನೀವು ಬೇಕಾರಲ್ಲಿ ಅಥವಾ ಪೇಪರ್ ಕಪ್ಪಲ್ಲಿ ಯಾವುದ್ರಲ್ಲಿ ಬೇಕಾದ್ರೂ ಇದೇ ರೀತಿಯಲ್ಲಿ ಮಾಡ್ಕೋಬೋದು. ಇದನ್ನು ಅಟ್ಲೀಸ್ಟ್ 8 ಅವರ್ಸನ್ನು ಫ್ರೀಝರಲ್ಲಿ ಇಡಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಬಿಸಿಲು ಕಾಲದಲ್ಲಂತೂ ಮಕ್ಕಳು ಐಸ್ ಕ್ರೀಮ್ ಅಂತಿರ್ತಾರಲ್ವ, ನೀವು ಆರಾಮಾಗಿ ಮನೇಲೇ ಹೆಲ್ತಿಯಾಗಿ ಈ ಥರ ಮಾಡಿಕೊಟ್ರೆ ಮಕ್ಕಳು ಖುಷಿಪಟ್ಟು ತಿಂತಾರೆ. ನೋಡಿ, ನಾನು ಈ ಥರ ಗ್ಲಾಸಲ್ಲಿ ಸಹ ಹಾಕಿ ಮಾಡ್ಬೋದು. ನೋಡಿ, 8 ಅವರ್ಸ್ ಆದಮೇಲೆ ನಾನು ಈ ಥರ ಸ್ವಲ್ಪ ಕೈ ಬಿಸಿ ಮಾಡ್ಕೊಂಡು ಈ ಥರ ತೆಗಿತಿದ್ದೀನಿ. ತುಂಬಾ ಚೆನ್ನಾಗಿತ್ತು ಕುಲ್ಫಿ ಮಾತ್ರ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಲ್ಲಿ ಪಿಸ್ತಾದಲ್ಲಿ ಸಹ ಮಾಡ್ಕೋಬೋದು. ಬೇಕಿದ್ದರೆ ಹೇಳಿ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು